ಪಾಣಿ ನೋಡ್ಬೋದು ನೀವು 2023-24 23-24 ಅಲ್ಲಿ ERTC ಸರ್. ಇದು ಕಂಪ್ಲೀಟ್ ಜನರಲ್ ಪ್ರಾಪರ್ಟಿ ಇದು ಸರ್. ನಮ್ಮ ಹತ್ರ ಅಡ್ವೊಕೇಟ್ ಕೂಡ ತಗೊಂಡಿದ್ದಾರೆ. ಯಾರ ಟೈಮು ವೇಸ್ಟ್ ಆಗಬಾರ್ದು. ಸೊ ನಮ್ಮ ಟೈಮು ವೇಸ್ಟ್ ಆಗಬಾರ್ದು, ಕಸ್ಟಮರ್ ಟೈಮು ವೇಸ್ಟ್ ಆಗಬಾರ್ದು. ಲೀಗಲ್ ಡಾಕ್ಯುಮೆಂಟು, ಲಾಯರ್ ಫೀಸ್ ಕೊಟ್ಟಿದ್ದಕ್ಕೆ ವರ್ಕ್ ಇರಬೇಕು ಸರ್. ಇದು ಎಮರಾಲ್ಡ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಅದು ತುಂಬಾ ಒಳ್ಳೆ ಸ್ಕೂಲ್. ಅದು ಮೈನ್ ರೋಡ್ ಬಂದ್ಬಿಟ್ಟು ಜಸ್ಟ್ ಒಂದು 600 ಮೀಟರ್ಸ್ ಅಷ್ಟೇ. ವೆಂಕಟಾಪುರ ಗೇಟ್ ಅಂತ ಬರುತ್ತೆ, ಬೈರೇಗೌಡ್ನಲ್ಲಿ ಗೇಟ್ ಅಂತಾರೆ. ಎವ್ರಿ 5 minutes BMTC ಬಸ್ ಓಡಾಡ್ತಾ ಇರ್ತವೆ. ಇವು ಒಂದು ಕಸ್ಟಮರ್ ಒಂದು ಸೈಟ್ಗೆ ಯಾವ ರೀತಿಯಲ್ಲಿ ಬಂಡವಾಳ ಹಾಕುವಂತ ಮುಂಚೆ ಎಷ್ಟೆಲ್ಲ ಯೋಚನೆ ಮಾಡ್ತಾರೋ ಅದೇ ರೀತಿ ನಾವು ಕೂಡ ಎಕರೆಗಟ್ಟಲೆ ಮಾಡಬೇಕಾದ್ರೆ ನಾವು ಕೂಡ ಅത്ര ಯೋಚನೆ. ನಮಸ್ಕಾರ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತು ಒಂದು ಹೊಸ ಪ್ರಾಪರ್ಟಿನ ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ. ನೀವು ತಾವು ನೋಡ್ಬೋದು ಬೋರ್ಡಲ್ಲಿ ಶ್ರೀ ವರ್ಷಿಣಿ ವೆಂಚರ್ಸ್ ಅವರ ಒಂದು ಹೊಸ ಪ್ರಾಜೆಕ್ಟು ಬಾಲಾಜಿ ಎನ್ಕ್ಲೇವ್ ಅಂತ. 1 ಎಕರಲ್ಲಿ ನಿಮಗೆ ಒಂದು ನಿರ್ಮಾಣ ಮಾಡಿರುವಂಥದ್ದು. 26 ಸೈಟ್ಗಳು ಬರುತ್ತೆ. ಹೆಚ್ಚಾಗಿ ನಾನು ಮಾತಾಡೋಕ್ಕಿಂತ ಸರ್ ಇದ್ದಾರೆ, ಅವರೇ ನಿಮಗೆ ತಿಳಿಸ್ಕೊಡ್ತಾರೆ ಯಾವ ಥರ ಇದೆ ಪ್ರಾಪರ್ಟಿ, ಮತ್ತು ಏನು ಖಾತಾ ಬರುತ್ತೆ, ಮತ್ತು ಲೊಕೇಶನ್ ಎಲ್ಲಿ ಬರುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ಸರ್ ನಿಮಗೆ ತಿಳಿಸ್ಕೊಡ್ತಾರೆ. ಬಿಸಿಲು ಸಾಕಷ್ಟು ಇರೋದ್ರಿಂದ ಬೇಗ ಮುಗಿಸೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಆರಾಮ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಬಾಲಾಜಿ ಎನ್ಕ್ಲೇವ್ ಹೊಸ ಒಂದು ಪ್ರಾಜೆಕ್ಟ್ ಮಾಡಿದ್ದೀರಾ? ಹೌದು ಸರ್. ಫಸ್ಟ್ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡಿ ವೀಕ್ಷಕರಿಗೆ, ಹಾಗೆ ನಿಮ್ಮ ಕಂಪ್ನಿ ಬಗ್ಗೆ ಒಂಚೂರು. ಖಂಡಿತವಾಗ್ಲೂ ಸರ್. ಸರ್ ನಮ್ಮ ಹೆಸರು ಶ್ರೀನಿವಾಸ್ಲು ಅಂತ ಹೇಳ್ಬಿಟ್ಟು. ಸೊ ನಮ್ದು ಕಂಪ್ನಿ ಹೆಸರು ಬಂದು ಶ್ರೀ ವರ್ಷಿಣಿ ವೆಂಚರ್ಸ್ ಅಂತ ಹೇಳ್ಬಿಟ್ಟು. ಸೊ ನಮ್ದು ಆಫೀಸ್ ಲೊಕೇಶನ್ ಬಂದ್ಬಿಟ್ಟು ಮಹಾಲಕ್ಷ್ಮಿ ಲೇಔಟು, ನಿಯರ್ ಬೈ ಇಸ್ಕಾನ್ ಟೆಂಪಲ್, ರಾಜಾಜಿನಗರ. ಸೊ ಅಲ್ಲಿ ಬರುತ್ತೆ ಆಫೀಸು. ಓಕೆ ಸರ್, ಇವಾಗ ಇದು ಯಾವಾಗ ರೆಡಿ ಆಗಿರೋದು ಈ ಒಂದು ಲೇಔಟ್? ಸರ್ ಇದು ಡೆವಲಪ್ಮೆಂಟ್ ಮಾಡಿ 2 months ಆಗಿದೆ ಅಷ್ಟೇ. ಜಸ್ಟ್ 2 months ಆಗಿದೆ. ಜಸ್ಟ್ 2 months ಆಗಿದೆ ಅಷ್ಟೇ. ಸೊ ಆಲ್ರೆಡಿ ಇದರಲ್ಲಿ ನಿಮಗೆ ಒಂದು ಆಲ್ಮೋಸ್ಟ್ ಒಂದು 2-3 ರಿಜಿಸ್ಟ್ರೇಷನ್ಸ್ ಆಗಿದೆ. ಒಂದು 6 sites ಬುಕಿಂಗ್ಸ್ ಕೂಡ ಆಲ್ರೆಡಿ ಆಗಿದೆ ಸರ್. ಓಕೆ, ಟೋಟಲ್ ಎಷ್ಟು ಸೈಟ್ ಬರುತ್ತೆ ಸರ್? 26 ಅಂತ ನೋಡಿದೆ ನಾನು. ಹೌದು ಸರ್, ಎಲ್ಲ ಟೋಟಲ್ ನಿಮಗೆ 26 sites ಬರುತ್ತೆ. ಸೊ ಅದರಲ್ಲಿ ನಿಮಗೆ 30-40 ಇದೆ, 20-40 ಇದೆ, ಮತ್ತೆ 20-30 ಕೂಡ ಇದೆ ಸರ್. ಕಾರ್ನರ್ ಸೈಟ್ ಅವೈಲೇಬಲ್ ಇದೆ? ಕಾರ್ನರ್ ಸೈಟ್ಸ್ ಆಲ್ಮೋಸ್ಟ್ ಒಂದು 6-7 sites ಅವೈಲೇಬಲ್ ಇದೆ ಸರ್. ಓಕೆ. ಈ ಬಗ್ಗೆ ಸರ್ ಇವಾಗ ಒಂದು ಅಮ್ಯುನಿಟೀಸ್ ಬಗ್ಗೆ ಮಾತಾಡೋದಾದ್ರೆ ಏನೇನು ಸಿಗ್ಬೋದು ನಾವು ನೋಡ್ಬೋದು? ಸರ್ ಅಮ್ಯುನಿಟೀಸ್ ಅಂತಂದ್ರೆ ನಿಮಗೆ ಎಲ್ಲ ಬೇಸಿಕ್ ಕಮ್ಯುನಿಟೀಸ್ ಅಲ್ಲಿ ಕೂಡ ರೆಡಿ ಆಗಿದೆ. ಲೈಕ್ ಒಂದು ರೋಡ್ ಆಗಿರ್ಬೋದು, ಮತ್ತೆ ಡ್ರೈನೇಜ್ ಆಗಿರ್ಬೋದು, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ಸ್, ಮತ್ತೆ ಎಲೆಕ್ಟ್ರಿಸಿಟಿ ಎಲ್ಲ ರೆಡಿ ಇದೆ ಸರ್. ಸರ್ ಈ ಒಂದು ಜಲ್ಲಿಕಲ್ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್. ಫ್ಯೂಚರ್ ಏನೋ ತಾರ್ ರೋಡ್ ಆ ಥರ ಏನೋ ಹಾಕೋದು ಪ್ಲಾನಿಂಗ್ ಇದೆಯಾ ನಿಮ್ದು? ಪ್ಲಾನಿಂಗ್ ಅಂತಲ್ಲ ಸರ್, 100% ಹಾಕ್ಕೊಡ್ತೀನಿ ಸರ್. ಇದು ಕಮಿಟ್ಮೆಂಟ್ ಅದು. ಸೊ 100% ನಾನು ವಿತಿನ್ 10 days ಅಲ್ಲಿ ನಾನು ಟಾರ್ ರೋಡ್ ಮುಗಿಸ್ಕೊಡ್ತೀನಿ. 10 days ಅಲ್ಲಿ ಮುಗಿಸ್ಕೊಟ್ಬಿಡ್ತೀನಿ. ಓಕೆ. ಸರ್ ಇವಾಗ ನಿಯರೆಸ್ಟ್ ಇವಾಗ ನಮ್ಗೆ ಸ್ಕೂಲ್ಗಳಾಗಿರ್ಲಿ ಏನೇನಿದೆ ಫೆಸಿಲಿಟಿ, ಬಸ್ ಫೆಸಿಲಿಟೀಸ್ ಬಗ್ಗೆ ಆಗಿರ್ಲಿ ಸರ್? ಬಸ್ ಫೆಸಿಲಿಟಿ ಬಂದ್ರೆ ನಿಮಗೆ ಸೊ ಮೆಜೆಸ್ಟಿಕ್ ಇಂದ ಬರ್ಬೋದು, ಮಾರ್ಕೆಟ್ ಇಂದನೂ ಬರ್ಬೋದು, ಶಿವಾಜಿನಗರದಿಂದನೂ ಬರ್ಬೋದು. ಡೈರೆಕ್ಟ್ ಬಸ್ ಇದೆ. ಲೈಕ್ ನೀವು ನೆಲಮಂಗಲ ಹತ್ರ ಬಂದ್ರೆ ಸೊಂಡೆಕೊಪ್ಪ ಬೈಪಾಸ್ ಅಂತ ಇದೆ. ಸೊಂಡೆಕೊಪ್ಪ ಬೈಪಾಸ್ ಬಂದ್ರೆ ರೋಡ್ ಅಂತಂದ್ರೆ ಎಲ್ಲರಿಗೂ ಫೆಮಿಲಿಯರ್ ರೋಡ್. ಟುವರ್ಡ್ಸ್ ತಾವರೆಕೆರೆಗೆ ಹೋಗುತ್ತೆ ರೋಡ್ ಅದು. ಸೊ ಅಲ್ಲಿ ಬೈರೇಗೌಡ್ನಲ್ಲಿ ಗೇಟ್ ಅಂತ ಇರುತ್ತೆ. ಸೊ ಅಲ್ಲಿ ಇಳ್ಕೊಂಡ್ರೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್, ಒಂದು 5 minutes ಅಲ್ಲಿ ನಡ್ಕೊಂಡು ಬಂದ್ಬಿಡ್ಬೋದು ಲೇಔಟ್ಗೆ. ಸರಿ. ಸೊ ಅಷ್ಟೊಂದು ಹತ್ರದಲ್ಲಿ ಪ್ರಾಪರ್ಟಿ ಇದೆ ಸರ್. ಸರ್ ನೀರಿನ ಬಗ್ಗೆ ಮಾತಾಡೋದಾದ್ರೆ? ಸರ್ ನೀರ್ ಬಂದ್ಬಿಟ್ಟು ಪಂಚಾಯತಿ ವಾಟರ್ ಕನೆಕ್ಷನ್ ಕೊಡಿಸ್ತೀವಿ, ಮತ್ತೆ ನಿಮ್ಗೆ ಬೋರ್ವೆಲ್ ಹಾಕ್ಸ್ಕೊಡ್ತೀವಿ ಇದಕ್ಕೆ. ಸೊ ಇನ್ನು ಹಾಕಿಲ್ಲ, ಹಾಕ್ಸ್ಕೊಡ್ತೀನಿ. ಸೊ ಬೋರ್ ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಎಷ್ಟು ದಿನದಲ್ಲಿ ಆಗ್ಬೋದು ಸರ್? ಸರ್ ಬೋರ್ ಬಂದ್ಬಿಟ್ಟು ಸ್ವಲ್ಪ ಎಲ್ಲ ಸೈಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ಯಾರಾದ್ರೂ ಮನೆ ಕಟ್ತೀನಿ ಅಂತಂದ್ರೆ ಬೋರ್ ಹಾಕ್ಸ್ಕೊಡ್ತೀನಿ. ಇಲ್ಲ ಮನೆ ಕಟ್ಟಿಲ್ಲ ಅಂದ್ರೂ ಕೂಡ ಪಂಚಾಯತಿಯಿಂದ ವಾಟರ್ ಕನೆಕ್ಷನ್ ಕೊಡಿಸ್ತೀನಿ. ಇವಾಗ ಪೆಂಡಿಂಗ್ ಇರೋವಂಥದ್ದು ಏನೇನು ಕೆಲಸ ಪೆಂಡಿಂಗ್ ಇದೆ ಸರ್? ಎಲ್ಲ ಆಗೋಗಿದ್ಯಾ ಅಥವಾ ಏನಾದ್ರು ಸ್ವಲ್ಪ ವರ್ಕ್ ಮುಗಿಸೋದು? ಸರ್ ಎಲ್ಲ ಪೆಂಡಿಂಗ್ ಅಂತ ಟಾರ್ ರೋಡ್ ಅಂತ ಪೆಂಡಿಂಗ್ ಇದೆ, ಮತ್ತೆ ನೀರ್ದು ಬೋರ್ ಅಂತ ಪೆಂಡಿಂಗ್ ಇದೆ ಅಷ್ಟೇ ಸರ್. ಎರಡೇ ಆಪ್ಷನ್ ಪೆಂಡಿಂಗ್. ಎಲ್ಲ ಕಂಪ್ಲೀಟ್ ರೆಡಿ ಇದೆ ಇಲ್ಲಿ. ಸರಿ. ಅಂದ್ರೆ ಒಂದು ಮನೆ ಕಟ್ಟೋದಕ್ಕೂ ಆಗುತ್ತೆ, ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಒಂದು ಬೆಸ್ಟ್ ಲೇಔಟ್ ಅಂತ ಹೇಳ್ಬೋದು ಬಾಲಾಜಿ ಎನ್ಕ್ಲೇವ್. ಹೌದು ಸರ್, ಇನ್ವೆಸ್ಟ್ಮೆಂಟ್ ಪರ್ಪಸ್ ಚೆನ್ನಾಗಿದೆ, ಕನ್ಸ್ಟ್ರಕ್ಷನ್ ಪರ್ಪಸ್ ಚೆನ್ನಾಗಿದೆ. ಓಕೆನಾ? ಇವಾಗ ಇಮಿಡಿಯೇಟ್ ತಗೊಂಡಾದ್ಮೇಲೆ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಕಟ್ತೀನಿ ಅಂದ್ರೆ ಕಟ್ಕೋಬಹುದು. ಬಟ್ ಯಾರು ಸದ್ಯಕ್ಕೆ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಕೊಡೋ ಪರಿಸ್ಥಿತಿಲಿ ಇರೋದಿಲ್ಲ, ಕಟ್ಟೋ ಪರಿಸ್ಥಿತಿಲಿ ಇರೋದಿಲ್ಲ. ಯಾಕಂದ್ರೆ ಕಟ್ಕೊಂಡು ಒಂದು 6 ತಿಂಗಳು 1 ವರ್ಷ ಬಿಟ್ಕೊಂಡು ಸೊ ನಿಧಾನಕ್ಕೆ ಅವರು ಫೈನಾನ್ಷಿಯಲ್ ಸ್ಟೆಬಿಲಿಟಿ ನೋಡ್ಕೊಂಡು ಮಾಡ್ಕೊಂತಾರೆ. ಅಷ್ಟೊಳಗೆ ನಮ್ಮ ಕಡೆಯಿಂದ ಏನ್ ಬೇಕೋ ರಿಕ್ವೈರ್ಮೆಂಟ್ ಎಲ್ಲ ಕೂಡ ಕಂಪ್ಲೀಟ್ ಮಾಡ್ಕೊಟ್ಟಿರ್ತೀವಿ. ಸೊ ಟಾರು ಆಗಿರುತ್ತೆ. ಅಷ್ಟೊಳಗೆ ಸ್ವಲ್ಪ ಡೆವಲಪ್ಮೆಂಟ್ ಅಕ್ಕಪಕ್ಕ ಈ ಕಡೆ ಲೇಔಟ್ಸ್ ಇದೆ, ಈ ಕಡೆ ಲೇಔಟ್ಸ್ ಇದೆ, ಅಲ್ಲೂ ಕೂಡ ಮನೆಗಳಾಗ್ತಾ ಇರುತ್ತೆ. ಸೊ ಅಷ್ಟೊಳಗೆ ನಿಮ್ಗೆ ಡೆವಲಪ್ಮೆಂಟ್ ಆಗಿರುತ್ತೆ ಇದು ಕೂಡ. ಸರ್ ಇವಾಗ ನಿಮ್ದು ಎಷ್ಟು ಪ್ರಾಜೆಕ್ಟ್ ಇವಾಗಲೇ ಕಂಪ್ಲೀಟ್ ಮಾಡಿದ್ರೆ? ಸರ್ ನಾನು ಅರೌಂಡ್ ಒಂದು 10 projects ಕಂಪ್ಲೀಟ್ ಮಾಡಿದ್ದೀನಿ ಸರ್. ನಾನು 10 years ಇಂದ ಇದ್ದೀನಿ ಫೀಲ್ಡ್ ಅಲ್ಲಿ. ಸೊ 10 projects ಕಂಪ್ಲೀಟ್ ಮಾಡಿದ್ದೀನಿ. ಆ 10 projects ಅಲ್ಲಿ ಆಲ್ಮೋಸ್ಟ್ ಒಂದು 6 projects ಅಲ್ಲಿ ಸುಮಾರು ಮನೆಗಳು ಕಟ್ಟಿದ್ದಾರೆ. ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಪೀಪಲ್ ಆರ್ ಸ್ಟೇಯಿಂಗ್ ಸರ್ ಆಲ್ರೆಡಿ. ಸೊ ಇನ್ನು 4 ಪ್ರಾಜೆಕ್ಟ್ಗಳಲ್ಲಿ ಈ ತರ ಸರ್ ಅಪ್ಕಮಿಂಗ್ ಇದೆ ಸರ್. ದೊಡ್ಡಬಳ್ಳಾಪುರದಲ್ಲಿ ಒಂದಿದೆ, ಮತ್ತೆ ಚಿಕ್ಕಬಳ್ಳಾಪುರ ಹತ್ರ ಒಂದಿದೆ. ಅದು ವೀಕ್ಷಕರೇ ನಮ್ಮ ಚಾನಲ್ ನೆಕ್ಸ್ಟ್ ನಾವು ಅದನ್ನು ತೋರ್ಸೋಣ ಅಲ್ವಾ? ಖಂಡಿತವಾಗ್ಲೂ ಸರ್, ತೋರ್ಸೋಣ ಸರ್.
ಸರ್ ಇವಾಗ ಪಕ್ಕದಲ್ಲಿ ನೋಡ್ತಾ ಇದ್ವಿ, ಹಾ, sir. ಏನ್ ಫೇಸಿಂಗ್ ಬರುತ್ತೆ ಇವೆಲ್ಲ ಸೈಟ್ಗಳು? ಸರ್ ಇದು ಸೈಟ್ ನಂಬರ್ 3 ಇದೆ ನೋಡಿ. ಇದು ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ. ಇದು ಸೌತ್ ಈಸ್ಟ್ ಕಾರ್ನರ್. ಸೌತ್ ಈಸ್ಟ್ ಕಾರ್ನರ್. ಅಲ್ಲಿ 4 ಬಂದ್ಬಿಟ್ಟು ಆ ಕಡೆ ಸೌತ್ ವೆಸ್ಟ್ ಬರುತ್ತೆ ಕಾರ್ನರ್ ಅದು. ಸೊ ಮತ್ತೆ ಈ ಕಡೆ 25 ಇದೆಯಲ್ಲ ಈ ಕಡೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ನಾರ್ತ್ ಫೇಸಿಂಗ್. ಇವೆಲ್ಲ ನಾರ್ತ್ ಫೇಸಿಂಗ್. ಇದೆಲ್ಲ ಸ್ಟ್ರೈಟ್ ಏಕ ಏನ್ ನಾರ್ತ್ ಮೆಜರ್ಮೆಂಟ್ ಬರುತ್ತೆ ಇವೆಲ್ಲ? ಸೊ ಇದು ನಾರ್ತ್ ಫೇಸಿಂಗ್ ಎಲ್ಲ 30/40 ಬರುತ್ತೆ ಅದು. ಸರಿ ಸರಿ. ಈ ಕಡೆದು? ಸೊ ಇದು 30/40 ಬರುತ್ತೆ. ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 20/30 ಬರುತ್ತೆ ಮತ್ತೆ 20/40 ಬರುತ್ತೆ. ಸೈಟ್ ನಂಬರ್ 9 80 ಇದೆಯಲ್ವಾ. ಸೊ ಅಲ್ಲಿ 30/40 ಮತ್ತೆ 20/40 20/30. ಸೊ ಇಲ್ಲಿಂದ ಆ ಕಡೆ ಎಲ್ಲ ಕೂಡ ಆ ಮೆಜರ್ಮೆಂಟ್ ಅಲ್ಲಿ ಅವೈಲಬಿಲಿಟಿ ಇರುತ್ತೆ. ಸರಿ ಸರಿ. ಇನ್ನು ತಾವು ನೋಡ್ಬೋದು ಲೈಟ್ ಕಂಬ ಎಲ್ಲ ಆಲ್ರೆಡಿ ಎಲೆಕ್ಟ್ರಿಸಿಟಿ ಎಲ್ಲ ಬಂದಿದೆ, ಕರೆಂಟ್ ಎಲ್ಲ ಪ್ರತಿಯೊಂದು ಆಲ್ಮೋಸ್ಟ್ ರೆಡಿ ಇದೆ. ಮತ್ತೆ ಪ್ಲಾಂಟೇಶನ್ ಕೂಡ ಹಾಕಿದೀವಿ ನೋಡಿ ಸರ್. ನಿಮಗೆ ಪ್ಲಾಂಟೇಶನ್ ಕೂಡ ಎಲ್ಲ ಒಂದೊಂದು ಇಂಡಿವಿಜುವಲ್ ಸೈಟ್ಗೂ ಒಂದು ಪ್ಲಾಂಟೇಶನ್ ಕೊಟ್ಟಿದ್ದಾರೆ. ಸರ್ ಜಸ್ಟ್ 2 ಮಂತ್ ಆಗಿದೆ ಅಲ್ಲ ಅಂದ್ರೆ? ಜಸ್ಟ್ 2 ಮಂತ್ಸ್ ಆಗಿದೆ ಲೇಔಟ್ ಇದಾಗಿ. ಸೊ ಟಾರ್ ರೋಡ್ ಅಂತ ಪೆಂಡಿಂಗ್ ಇದೆ. ಟಾರ್ ಎಲ್ಲ ಕಂಪ್ಲೀಟ್ ಆಗ್ಬಿಟ್ರೆ ಇನ್ನು ನೀಟಾಗಿ ಕಾಣಿಸುತ್ತೆ, ಇದು ಚೆನ್ನಾಗಿ ಕಾಣುತ್ತೆ. ಜಸ್ಟ್ ಅದು ಒಂದು 10 days ಅಂದ್ರೆ ನೀವು 10 days ಅಲ್ಲಿ ಮಾಡಿಸ್ಕೊಟ್ಬಿಡ್ತೀನಿ ಸರ್ ಅದು. ಸರ್ ಇವಾಗ ಪೇಪರ್ ಬಗ್ಗೆ ಮಾತಾಡಿದ್ರೆ ಇದು ಯಾವ ತರ ನಿಮ್ಮ ಹೆಸರು ಆಲ್ರೆಡಿ ಇದಾಗಿದ್ಲ ಪೇಪರ್ ರಿಜಿಸ್ಟ್ರೇಷನ್ ಆಗಿದೆ? ಸರ್ ಇದು ಪೇಪರ್ ಬಂದ್ಬಿಟ್ಟು ಬಗ್ಗೆ ಹೇಳಿ ಸರ್. ಇದು ಕಂಪ್ಲೀಟ್ ಜನರಲ್ ಪ್ರಾಪರ್ಟಿ. ಇದು ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ಸ್. ನಾವು ಕೂಡ ಲೀಗಲ್ ಒಪಿನಿಯನ್ ತಗೊಂಡು ನಾವು ಇದನ್ನ ಲ್ಯಾಂಡ್ಗೆ ಕೈ ಹಾಕಿರೋದು. ಸೊ ಡೆವಲಪ್ಮೆಂಟ್ ಎಲ್ಲ ಮಾಡೋಕ್ಕಿಂತ ಮುಂಚೆನೆ ಒಂದ್ಸಲ ನಾವು ಕೂಡ ಲೀಗಲ್ ಒಪಿನಿಯನ್ ಮಾಡಿಸ್ತೀವಿ. ಸೊ ಅಡ್ವೊಕೇಟ್ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ತಕ್ಕನಾಗಿ ನಾವು ಕೂಡ ಎಲ್ಲ ಪೇಪರ್ಸ್ ಕೂಡ ಅಟ್ಯಾಚ್ ಮಾಡ್ಕೊಂಡಿದೀವಿ. ಸೊ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ರಿ ಅಂತಂದ್ರೆ ನಿಯರ್ 80 to 90 years ವರೆಗೂ ನಿಮಗೆ ಡಾಕ್ಯುಮೆಂಟ್ ಸಿಗುತ್ತೆ. ಓಕೆ ಓಕೆ. ಲೋನ್ ನಿಮಗೆ 70% ಲೋನ್ ಆಗುತ್ತೆ. 70% ಲೋನ್ 70% ಲೋನ್ ಆಗುತ್ತೆ. ಸೊ ನಿಮ್ಗೆ ಲೋನ್ ಹೋಗ್ತೀನಿ ಅಂದ್ರೆ ಲೋನ್ಗೆ ಹೋಗ್ಬೋದು. ಇಲ್ಲ ಲೋನ್ಗೆ ಹೋಗಲ್ಲ, ನಾನು ಓನ್ ಫಂಡಿಂಗ್ ಮಾಡ್ಕೊಂತೀನಿ, ಇಲ್ಲ ಸ್ವಲ್ಪ ಶಾರ್ಟೇಜ್ ಪೇಮೆಂಟ್ ಇದೆ ಅಂತಂದ್ರೆ ಒಂದು 50 to 60% ಪೇ ಮಾಡ್ಬಿಟ್ರೆ ರಿಜಿಸ್ಟರ್ ಮಾಡ್ಕೊಟ್ಬಿಡ್ತೀನಿ. ಇನ್ನು ರಿಮೈನಿಂಗ್ 40% 3 to 4 months ಟೈಮ್ ಕೊಡ್ತೀನಿ. ಸೊ ಟೈಮ್ ಪೀರಿಯಡ್ ಪ್ರಕಾರ ಕ್ಲಿಯರ್ ಮಾಡ್ಕೊಬೋದು. ಸರ್ 25,000 rupees ಬುಕಿಂಗ್ ಅಮೌಂಟ್ ಇರುತ್ತೆ. ಸೊ ನಿಮ್ಗೆ ಸೈಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಬುಕ್ ಮಾಡಿ 25,000 ಅಮೌಂಟ್ ಕಟ್ಟಿ, ಸೊ ಡಾಕ್ಯುಮೆಂಟ್ಸ್ ತಗೊಂಡೋಗ್ಲಿ, ಅಡ್ವೊಕೇಟ್ ಎಲ್ಲ ಕೂಡ ಕೊಡ್ಸಿ ಅವ್ರಿಗೆ ಲೀಗಲ್ ಒಪಿನಿಯನ್ ತಗೊಂಡಾದ್ಮೇಲೆ ಎಲ್ಲ ಮುಂದಿನ ಪ್ರೊಸೆಸ್ ಮಾಡಿಸಿ. ಆಸ್ ಪರ್ ಅಗ್ರಿಮೆಂಟ್ ಬೇಕಾ, ರಿಜಿಸ್ಟ್ರೇಷನ್ ಬೇಕಾ, ಯಾವ್ದು ಬೇಕಾದು. ಸಪೋಸ್ ಲೀಗಲ್ ಏನಾದ್ರು ಡಾಕ್ಯುಮೆಂಟೇಶನ್ ಸ್ಯಾಟಿಸ್ಫೈ ಆಗಿಲ್ವಾ, ಇನ್ಸ್ಟಂಟ್ ರಿಫಂಡ್ ಮಾಡ್ಬಿಡ್ತೀನಿ. ಸರಿ, ರಿಫಂಡ್ ಇದೆ ಆಪ್ಷನ್. ಇನ್ಸ್ಟಂಟ್ ರಿಫಂಡ್, ನೆಕ್ಸ್ಟ್ ಡೇ, 3rd day, 4th day ಅಂತಿಲ್ಲ, ಇನ್ಸ್ಟಂಟ್ ರಿಫಂಡ್. ಕ್ಯಾನ್ಸಲ್ ಆಯ್ತಾನೆ ರಿಫಂಡ್ ಆಗುತ್ತೆ. ಯಾಕಂದ್ರೆ ನಾವು ಕೂಡ ರೀಫಂಡ್ ಆಗೋ ತರ ಪ್ರಾಜೆಕ್ಟ್ ಮಾಡಿಲ್ಲ. ಯಾಕಂದ್ರೆ ಇದು ಕೂಡ ಕಸ್ಟಮರ್ಸ್ ತಗೊಂಡು ಯಾರ ಟೈಮು ವೇಸ್ಟ್ ಆಗಬಾರ್ದು ಇಲ್ಲಿ. ಸೊ ನಮ್ ಟೈಮು ವೇಸ್ಟ್ ಆಗಬಾರ್ದು, ಕಸ್ಟಮರ್ ಟೈಮು ವೇಸ್ಟ್ ಆಗಬಾರ್ದು. ಲೀಗಲ್ ಡಾಕ್ಯುಮೆಂಟ್ ಲಾಯರ್ ಫೀಸ್ ಕೊಟ್ಟಿದ್ದಕ್ಕೆ ವರ್ತ್ ಇರಬೇಕು. ಸೊ ಆ ತರ ಡಾಕ್ಯುಮೆಂಟೇಶನ್ ನಾನು ಕೊಡ್ತಾ ಇರೋದು. ಸರ್ ಇದು ಏನ್ ಪೇಪರ್ ಬರುತ್ತೆ ಇದು ಇವಾಗ? ಸರ್ ಇದು ಗ್ರಾಮ್ ಠಾಣ ಬರುತ್ತೆ. ಗ್ರಾಮ್ ಠಾಣ ಬರುತ್ತೆ. ತುಂಬಾ ಜನಕ್ಕೆ ಇವಾಗ ರೆವಿನ್ಯೂ ಸೈಟ್ ಆಗಿರ್ಲಿ, ಗ್ರಾಮ್ ಠಾಣ ತುಂಬಾ ಜನಕ್ಕೆ ಭಯ ಇರುತ್ತೆ, ತಗೋಬೇಕೋ ಬೇಡವೋ. ಸರ್ ಎಲ್ಲಾ ಪ್ರಾಪರ್ಟಿನೂ ಭಯನೇ ಸರ್. ಲೀಗಲ್ಲಿ ಕರೆಕ್ಟ್ ಇಲ್ಲ ಅಂತಂದ್ರೆ ಎಲ್ಲಾ ಪ್ರಾಪರ್ಟಿನೂ ಭಯನೇ ಇರುತ್ತೆ. ಓಕೆನಾ? ಇವಾಗ ನೀವು ರೆವೆನ್ಯೂ ಸೈಟ್ಗೆ ಹೋಗಿ, ಕನ್ವರ್ಷನ್ಗೆ ಹೋಗಿ, ಪೇಪರ್ಸ್ ಅನ್ನೋದು, ಲ್ಯಾಂಡ್ ಟೈಟಲ್ಸ್ ಅನ್ನೋದು ಕರೆಕ್ಟ್ ಆಗಿದ್ರೆ ಎಲ್ಲಾನು ಕರೆಕ್ಟ್ ಆಗಿರುತ್ತೆ. ಸೊ ಲೀಗಲ್ಲಿ ಮೂಲ ಎಲ್ಲ ಫ್ಯಾಮಿಲಿ ಪ್ರಾಬ್ಲಮ್ಸ್, ಆ ಥರ ಕೇಸು ಅದು ಇದು ಇರೋಂಥ ಇದ್ದಿದ್ರೆ ಎಲ್ಲ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಕ್ಲಿಯರ್ ಆಗಿರೋ ಎಲ್ಲ ಪ್ರಾಪರ್ಟೀಸ್ ಪ್ರಾಬ್ಲಮ್ ಇರುತ್ತೆ, ಪ್ರಾಬ್ಲಮ್ ಇಲ್ದೇ ಇರುತ್ತೆ. ನಾಳೆ ರೆವೆನ್ಯೂನೇ ಪ್ರಾಬ್ಲಮ್ ಅಂತ ಅನ್ಕೋಬಾರ್ದು. ಓಕೆನಾ? ಸೊ ಈ ಮೈಂಡ್ ಸೆಟ್ ಜನದ ಮೈಂಡ್ ಸೆಟ್. ಕನ್ವರ್ಷನ್ ಲ್ಯಾಂಡ್ ಆಗಿರಲ್ಲ. ಅಲ್ಲ, ಕನ್ವರ್ಷನ್ ಅಲ್ಲೂ ಪ್ರಾಬ್ಲಮ್ ಬರ್ತವೆ. ಇವಾಗ ಫ್ಯಾಮಿಲಿ ಪ್ರಾಬ್ಲಮ್ಸ್ ಬಂದ್ಮೇಲೆ ಸೊ ಅದು ನನಗೆ ಸಂಬಂಧಪಟ್ಟಿದ್ ಲ್ಯಾಂಡ್ ಅದು. ಸೊ ಅದು ತಗೋಬಿಡ್ರಿ, ಕೊಡ್ಬೇಡ್ರಿ, ನಾನು ಕೇಸ್ ಹಾಕ್ತೀನಿ ಅಂತಂದ್ರೆ ಅದು ಪ್ರಾಬ್ಲಮ್ ಆಯ್ತದು. ಇವೇನಾ ಎಲ್ಲಾ ಕಡೆನೂ ಅಷ್ಟೇ. ರೆವೆನ್ಯೂನ ಅಂತ ಕನ್ವರ್ಷನ್ ಅಂತಲ್ಲ, ಪ್ರಾಬ್ಲಮ್ ಇದ್ರೆ ಎಲ್ಲಾ ಕಡೆನೂ ಪ್ರಾಬ್ಲಮ್ಮೇ. ಕ್ಲಿಯರ್ ಆಗಿದ್ರೆ ಏನು ಇರೋದಿಲ್ಲ. ಸೊ ಅದಕ್ಕೆ ನಾವು ಎಲ್ಲ ಕೂಡ ಪೇಪರ್ಸ್ ಎಲ್ಲ ನೀಟಾಗಿ ನಾವು ಒಂದ್ಸಲ ಲೀಗಲ್ ಅಡ್ವೊಕೇಟ್ ಕೊಟ್ಟು ಚೆಕ್ ಮಾಡಿಸಿ ಪ್ರಾಜೆಕ್ಟ್ ಮಾಡಿಸೋದು. ಯಾಕಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಬಂಡವಾಳ ಹಾಕ್ಬೇಕು ಅಂತಂದ್ರೆ, ಇವಾಗ ಒಂದು ಕಸ್ಟಮರ್ ಒಂದು ಸೈಟ್ಗೆ ಯಾವ ರೀತಿಯಲ್ಲಿ ಬಂಡವಾಳ ಹಾಕಿಂತ ಮುಂಚೆ ಎಷ್ಟೆಲ್ಲ ಯೋಚನೆ ಮಾಡ್ತಾರೋ ಅದೇ ರೀತಿ ನಾವು ಕೂಡ ಎಕರೆಗಟ್ಟಲೆ ಮಾಡ್ಬೇಕಾದ್ರೆ ನಾವು ಕೂಡ ಆತರ ಯೋಚನೆ ಮಾಡಿರ್ಬೋದು. ಹೌದು ಸರ್. ಸೊ ಹಂಗಾಗಿ ಸೊ ಆ ರೀತಿ ಇರೋದ್ರಿಂದ ಎಲ್ಲ ಕ್ಲಿಯರ್ ಕಟ್ ಆಗಿದೆ ಪೇಪರ್ಸ್. 100% ತಗೋಬಹುದು, ಯಾವುದೇ ರೀತಿ ಏನು ಪ್ರಾಬ್ಲಮ್ಸ್ ಇಲ್ಲ. ಓಕೆನಾ? ಮತ್ತೆ ಇದು ಪ್ರಾಪರ್ಟಿ ಬಂದ್ಬಿಟ್ಟು ರೈತರಿಂದ ರಿಜಿಸ್ಟ್ರೇಷನ್ ಆಗೋಗ್ಬಿಟ್ಟಿದೆ. ಇದು ನಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಸ್ವಲ್ಪ ತೋರಿಸ್ಬಿಡೋಣ ಸರ್ ಜನಕ್ಕೆ. ಸರ್ ಖಂಡಿತವಾಗ್ಲು ಸರ್. ನೋಡಿ, ಇದು ಸೆಟ್ ಆಫ್ ಡಾಕ್ಯುಮೆಂಟ್ ಸರ್ ಇದು. ಸೊ ನೀವು ಯಾವಾಗ ಆಫೀಸ್ ಬಂದು, ನೀವು ಎಲ್ಲ ಆಫೀಸ್ ಆಗಿರ್ಬೋದು, ಲೇಔಟ್ ಎಲ್ಲ ಆಗಿರ್ಬೋದು, ಬಂದು ಈ ತರ ಸೈಟ್ ಸೆಲೆಕ್ಟ್ ಮಾಡಿ ಅವರು ಸೊ ನಾನು ಬುಕ್ ಮಾಡ್ಕೊಂತೀನಿ ಅಂತಂದ್ರೆ, ಸೊ ಆ ಟೈಮಲ್ಲಿ ನಾವು ಸೆಟ್ ಆಫ್ ಫೈಲ್ ಕೊಟ್ಬಿಡ್ತೀನಿ ಅವ್ರಿಗೆ. ಸೊ ಅದರಲ್ಲಿ ನೀವು ನೋಡ್ಬೋದು. ಸೊ ಯಾರ ಹೆಸರಲ್ಲಿ ಪ್ರೆಸೆಂಟ್ ರಿಜಿಸ್ಟ್ರೇಷನ್ ಆಗಿರೋಂಥದ್ದು, ಸೊ ರಾಮಯ್ಯ ಗರುಡಪ್ಪ ಅಂತ ಹೇಳ್ಬಿಟ್ಟು ಇವ್ರ ಹೆಸರಲ್ಲಿ ರೀಸೆಂಟ್ ರಿಜಿಸ್ಟ್ರೇಷನ್ ಆಗಿರೋದು. ಓಕೆನಾ? ಸೊ ಪಾಣಿ ನೋಡ್ಬೋದು ನೀವು.
2023-24 ಪಾಣಿ ಆಗಿದೆ. ಓಕೆನಾ. ಸೊ ಲಾಸ್ಟ್ ಡಿಸೆಂಬರ್ ಅಲ್ಲಿ ಸೇಲ್ಡೆಡ್ ಆಗಿರೋದು. ಸೊ ಅದ್ರ ಪ್ರಕಾರವಾಗಿ ನಮ್ಮ ಹೆಸರಿಗೆ ರಿಜಿಸ್ಟರ್ ಆಗೋಗಿದೆ. ಪೂರ್ತಿ ಇವಾಗ ಏನ್ ನೋಡ್ತಾ ಇದ್ದೀವಿ ಬುಕ್ಲೆಟ್ ನ ನೀವು ಹಾಗೆ ಕಸ್ಟಮರ್ಗೆ ಹೌದು ಸರ್. ಸೊ ಇಲ್ಲಿಂದ ಟಿಲ್ 2024 ಇದೆಯಲ್ಲ, ಸೊ ಅಲ್ಲಿವರೆಗೂ ಡಾಕ್ಯುಮೆಂಟೇಶನ್ ಇದು. ಸೊ ಇವಾಗ ಏನು ನೀವು RTC ನೋಡ್ತಾ ಇದ್ದೀರಾ ಇಲ್ಲಿ, ಸೊ ಇದು ಬಂದ್ಬಿಟ್ಟು 23-24 23-24 ಅಲ್ಲಿ ಈ RTC ಇವಾಗ ಟಿಲ್ ಪ್ರೆಸೆಂಟ್ ಆಲ್ಮೋಸ್ಟ್ ನಿಮಗೆ 88 to 90 ಇಯರ್ಸ್ ಪೇಪರ್ಸ್ ರೆಡಿ ಇದೆ ಇದರಲ್ಲಿ. ಸೊ ಇದು ಯಾವುದೇ ಪ್ರಾಪರ್ಟಿ ಆಗಿರ್ಲಿ ಸರ್, ಮೇನ್ ಪ್ರಾಪರ್ಟಿ ಟೈಟಲ್ಸ್ ಅಂತಂದ್ರೆ ಕ್ಲಿಯರ್ ಆಗಿದ್ದೇ ಇರುತ್ತೆ. ಅದರಲ್ಲಿ ಏನಂತಂದ್ರೆ ಪ್ರಾಬ್ಲಮ್ಸ್ ಅಂತ ಬರೋದೇನಂದ್ರೆ ಯಾರು ಲೋನ್ ತಗೊಂಡಿದಾರ ಪ್ರಾಪರ್ಟಿ ಮೇಲೆ, ಯಾವ್ದಾದ್ರು ಕೇಸ್ ಏನಾದ್ರು ಇದೆಯಾ, ಅದೇನಾದ್ರು ಇದ್ರೆ RTC ಅಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಅಂತದಿದ್ರೆ ಮಾತ್ರ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಅಷ್ಟು ಬಿಟ್ಟು ಅದಿಲ್ಲ ಅಂತಂದ್ರೆ ಎಲ್ಲ ಪ್ರಾಪರ್ಟೀಸ್ ಕ್ಲಿಯರ್ ಆಗಿದ್ದಂಗೆ ಲೆಕ್ಕ ಸರ್. ಮೇನ್ ಪೇಪರ್ ಲೀಗಲ್ ಆಗಿತ್ತು ಅಂದ್ರೆ ಹೌದು, ಲೀಗಲ್ ತಗೊಂಡು ಯಾಕಂದ್ರೆ ಎಲ್ಲಾ ಕಡೆನೂ ಒಂದೇ ತರ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಓಕೆನಾ. ಸೊ ಈ ಪರ್ಟಿಕ್ಯುಲರ್ ಲೇಔಟ್ ಅಲ್ಲಿ ಬಂದ್ಬಿಟ್ಟು ಸೊ ಆತರ ಯಾವುದೇ ತಂಟೆ ತಕರಾರು ಆಗಿರ್ಬೋದು ಏನು ಇರುವುದಿಲ್ಲ. ಸೊ ಕ್ಲಿಯರ್ ಆಗಿದೆ, ಬಂದು ರಿಜಿಸ್ಟರ್ ಮಾಡ್ಕೋಬಹುದು, ಕಾಂಪೌಂಡ್ ಹಾಕೋಬಹುದು, ಫೆನ್ಸಿಂಗ್ ಹಾಕೋಬಹುದು, ಮನೆ ಕಟ್ಕೋಬಹುದು, ಪ್ರತಿಯೊಂದು ಕೂಡ ನಿಮ್ಗೆ. ಸೊ ನಾವ್ ಇದ್ಕೊಂಡು ನಾವೆಲ್ಲ ಪ್ರತಿಯೊಂದು ನಿಮ್ಗೆ ಅನುಕೂಲ ಮಾಡ್ಕೊಟ್ಟಿರ್ತೀವಿ. ಮತ್ತೆ ಕಾಂಪೌಂಡ್ ವಾಲು ನೋಡಿ ಎಲ್ಲ ನಿಮ್ಗೆ ಸೇಫ್ಟಿ ಪರ್ಪಸ್ಗೋಸ್ಕರ ಲ್ಯಾಂಡ್ ಎಲ್ಲ ಪೋಡಿ ಆದ್ಮೇಲೆ ಲ್ಯಾಂಡ್ ಎಲ್ಲ ಸೇಫ್ಟಿ ಪರ್ಪಸ್ಗೆ ಕಾಂಪೌಂಡ್ ಕೂಡ ಹಾಕೊಟ್ಟಿದ್ದೀವಿ. ಲ್ಯಾಂಡ್ ಪೋಡಿ ಕೂಡ ಆಗಿದೆ ಲ್ಯಾಂಡ್. ಇದು ಇವಾಗ ಇದು 1 ಎಕರೆಯಲ್ಲಿ ನೀವು ಮಾಡಿರೋದು ಡೆವಲಪ್ಮೆಂಟ್ 26 ಸೈಟ್ಸ್ ಫಾರ್ಮೇಶನ್ ಆಗಿದೆ. 30-40 ಎಷ್ಟಿದೆ? 20 ಆತರ ಏನಾದ್ರು ಮೇಜರ್ ಎಷ್ಟು ಟೋಟಲ್ ಎಷ್ಟಿದೆ? ಇದೆ ಸರ್, ಒಂದು ಅರೌಂಡ್ ಒಂದು 15 ಸೈಟ್ಸ್ ಗಂಟ 30-40 ಇದೆ. ಇನ್ನು ರಿಮೈನಿಂಗ್ ಎಲ್ಲ ಕೂಡ ನಿಮ್ಗೆ 20-40 20-30 ಬರುತ್ತೆ ಸರ್ ನಿಮ್ಗೆ. ಸರ್ ಇವಾಗ ರಿಜಿಸ್ಟ್ರೇಷನ್ ಎಲ್ಲ ಆದ್ಮೇಲೆ ಹೌದು ಸರ್, ಖಾತಾ ಬಗ್ಗೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್. ಯಾವ ತರ ಕೆಲವ್ರದ್ದು ಆಗುತ್ತೆ, ಕೆಲವ್ರದ್ದು ಆಗಲ್ಲ ಸರ್. ಇದು ಲ್ಯಾಂಡ್ ಫಸ್ಟ್ ಲ್ಯಾಂಡ್ ಅಂತಂದ್ರೆ ಸರ್ ಪಾಣಿ ಅನ್ನೋ ಪೇಪರ್ ಅಲ್ಲಿ ಇರುತ್ತೆ. ಸೊ ಪಾಣಿ ಅಂತ ಯಾರ ಹೆಸರಿಗೆ ಲ್ಯಾಂಡ್ ವೈಸ್ ರಿಜಿಸ್ಟರ್ ಮಾಡ್ಕೊಂಡಾಗ ಪಾಣಿ ಅಂತ ಬರುತ್ತೆ. ಸೊ ಸೈಟ್ ಫಾರ್ಮೇಶನ್ ಆಗಿ ರಿಜಿಸ್ಟರ್ ಆದ್ಮೇಲೆ ಖಾತೆ ಅಂತ ಬದಲಾವಣೆ ಆಗುತ್ತೆ. ಸೊ ಖಾತೆ ಅಂದ್ರೆ ನಿಮಗೆ ಕನ್ಫರ್ಮೇಶನ್ ಆಫ್ ದ ಓನರ್ಶಿಪ್. ಸೊ ಇವಾಗ ನಿಮಗೆ ಸೇಲ್ಡೆಡ್ ಆಗಿರುತ್ತೆ, ಆ ಸೇಲ್ಡೆಡ್ ಪ್ರಕಾರ ನಿಮಗೆ ಖಾತೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಆ ಖಾತೆ ಬಂದ್ಬಿಟ್ಟು ನಿಮಗೆ ಈ ಸೊತ್ತು ಆಗಿರುತ್ತದೆ. ಸೊ ನಿಮ್ಗೆ ರಿಜಿಸ್ಟರ್ ಆದ್ಮೇಲೆ ಈ ಸೊತ್ತು ಅಂತ ಮಾಡ್ಕೊಡ್ತೀವಿ. ಖಂಡಿತವಾಗ್ಲೂ ಸರ್. ಓಕೆ ಸರ್, ಇವಾಗ ರೇಟ್ ಬರೋಣ ಲಾಸ್ಟಿಗೆ ನಾವು. ಸರ್ ರೇಟ್ ಬಗ್ಗೆ ನಾವು ಹೇಳಿದ್ರೆ ಏನ್ ರೇಟ್ ಕೊಡ್ತಾ ಇದ್ರಿ ಸರ್? ಈ ಸರೌಂಡಿಂಗ್ ಎಲ್ಲ ಕೂಡ ನೋಡಿ, ಸೊ ಆಲ್ಮೋಸ್ಟ್ ಎಲ್ಲ 1500 1600 2000 ಆ ರೇಂಜ್ ಅಲ್ಲಿ ನಡೀತಾ ಇದೆ. ಇಲ್ಲ ಇದೆ ಸರೌಂಡಿಂಗ್ ಅಲ್ಲಿ ಇದೆ. ಓಕೆನಾ. ಸೊ ಅದರಲ್ಲಿ ಸೊ ನಮ್ದು ಪಕ್ಕ ಜನರಲ್ ಪ್ರಾಪರ್ಟಿ ಆಗಿರೋದ್ರಿಂದ ಕ್ಲಿಯರ್ ಟೈಟಲ್ಸ್. ಓಕೆನಾ. ಸೊ ಕ್ಲಿಯರ್ ಟೈಟಲ್ಸ್ ಆಗಿರೋದು 1200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇಟ್ಟಿದ್ದೀನಿ. 1200 ರೂಪಾಯಿ. ನಿಮ್ಗೆ 30-40 ಸೈಟ್ ಹೋದ್ರೆ ನಿಮ್ಗೆ 14,40,000 ಆಗುತ್ತೆ. ನೀವು ಹಾಫ್ ಸೈಟ್ ಹೋಗ್ತೀನಿ ಅಂತಂದ್ರೆ 7,40,000 ಆಗುತ್ತೆ. 1200 ರೂಪಾಯಿ ಅಂದ್ರೆ ನೋಡಿ, 1200 ರೂಪಾಯಿ ನೋಡ್ತಾರೆ ಇವಾಗ ಕರ್ನಾಟಕ ಏಜ್ ಯೂಟ್ಯೂಬ್ ಚಾನಲ್ ಇಂದ ಬರ್ತಾರೆ. ಖಂಡಿತವಾಗ್ಲು ಸರ್, ಇವಾಗ ಯೂಟ್ಯೂಬ್ ಚಾನಲ್ ಇಂದ ನೋಡ್ಕೊಂಡು ಬಂದಿದೀವಿ ಅಂತಂದ್ರೆ ಸೊ ಅವ್ರಿಗೆ ನೆಗೋಷಿಯೇಷನ್ ಇರುತ್ತೆ. ಸೊ ಅವ್ರಿಗೆ ಸ್ಪೆಷಲ್ ನೆಗೋಷಿಯೇಷನ್ ಅಂತ ಇರುತ್ತೆ ಒಂದು, ಯಾಕಂದ್ರೆ ಒಂದು ಸ್ಪೆಷಲ್ ಪ್ರೈಸ್ ಅಂತ ಇರುತ್ತೆ. ಸೊ ಇವಾಗ ಮಾಮೂಲಿ ಒಂದು 50 ರೂಪೀಸ್ ಆ ತರ ನೆಗೋಷಿಯೇಷನ್ ಇದ್ದೇ ಇರ್ತದೆ ಎಲ್ಲೋದ್ರೂ ಕೂಡ ಮ್ಯಾಕ್ಸಿಮಮ್ ಅಂದ್ರೂ. ಸೊ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಆಗಿ ನಿಮ್ಗೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಪ್ರೈಸ್ ಅಲ್ಲಿ ನಾನು ನೆಗೋಷಿಯೇಷನ್ ಮಾಡ್ಕೊಡ್ತೀರಾ ಸರ್. ಕಾರ್ನರ್ ಸೈಟ್ ಎಲ್ಲ ಅವೈಲೇಬಲ್ ಇದೆ ಅಲ್ಲ ಸರ್ ಇವಾಗ? ಇದೆ ಸರ್, ಒಂದು 5 to 6 ಸೈಟ್ಸ್ ಕಾರ್ನರ್ ಸೈಟ್ಸ್ ಅವೈಲೇಬಲ್ ಇದೆ. ಕಾರ್ನರ್ ಸೈಟ್ ಹೋದಾಗ 10% ಎಲ್ಲ ಜಾಸ್ತಿ ತಗೊಂತಾರೆ. ಹೌದು ಸರ್, ಯೂಸಲಿ ಎಲ್ಲ ಕಡೆ ತಗೊಂತಾರೆ ಅದಕ್ಕೆ 10%. ಬಟ್ ನಾನು ಇದರಲ್ಲಿ ಬಂದ್ಬಿಟ್ಟು ಯಾವುದೇ ರೀತಿ 10% ಚಾರ್ಜ್ ಮಾಡಲ್ಲ. ಬಟ್ ನೀವು ಸಬ್ ರಿಜಿಸ್ಟರ್ ಆಫೀಸ್ಗೆ ರಿಜಿಸ್ಟ್ರೇಷನ್ಗೆ ಹೋದಾಗ ಗೌರ್ಮೆಂಟ್ಗೆ 10% ಅಂತ ಕಟ್ಟಲೇಬೇಕಾಗಿರುತ್ತೆ. ಅದು ಮಾತ್ರ ಪೇ ಮಾಡ್ಕೊಂಡ್ರೆ ಸಾಕು ನೀವು. ನಾವು ಯಾವುದೇ ರೀತಿ ನಿಮಗೆ 10% ಎಕ್ಸ್ಟ್ರಾ ಚಾರ್ಜ್ ಮಾಡೋದಿಲ್ಲ. ಸೊ ಎಲ್ಲ ಕೂಡ ಒಂದೇ ರೇಟಲ್ಲೇ ನಿಮಗೆ ಎಲ್ಲ ಇನ್ನರ್ ಸೈಟ್ ಆಗಿರ್ಬೋದು, ಕಾರ್ನರ್ ಸೈಟ್ ಆಗಿರ್ಬೋದು, ಎಲ್ಲ ಕೂಡ ಒಂದೇ ಪ್ರೈಸಲ್ಲೇ ನಾವು ಮಾಡ್ಕೊಡ್ತೀನಿ. ಸರಿ. ನೋಡ್ಬೋದು ವೀಕ್ಷಕರ, 1 ಎಕರಲ್ಲಿ 26 ಸೈಟ್ ಅವೈಲೇಬಲ್ ಇರುವಂಥದ್ದು. ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಜಸ್ಟ್ ನೀರು ಮತ್ತೆ ಒಂದು ಟಾರ್ ರೋಡ್ ಬಂದ್ರೆ ರೆಡಿ, ಎಲ್ಲ ರೆಡಿ ಇದೆ ಸರ್. ನಿಮಗೆ ಕಾಂಪೌಂಡ್ ಎಲ್ಲ ಹಾಕ್ಸಿದ್ದಾರೆ ಸರ್. ನೋಡಿ ರೀಸೆಂಟ್ ಆಗಿ ಬೋರ್ ಹಾಕಿದ್ದಲ್ಲಿ ಅಲ್ಲಿ ಅವ್ರು ನಿಂತಿದ್ದಾರೆ ನೋಡಿ, ಅಲ್ಲಿ ವಾಟರ್ ಬರ್ತಾ ಇದೆಯಲ್ಲ, ಅದು ರೀಸೆಂಟ್ ಒಂದು ಜಸ್ಟ್ 1-2 months ಆಗಿತ್ತು ಬೋರ್ ಹಾಕಿ. ಅಲ್ಲಿಗೆ 3.5 inch ನೀರು ಬರ್ತಾ ಇದೆ. ಅಲ್ಲಿ ಸಫಿಶಿಯಂಟ್ ನೀರು ಕೂಡ ಇದೆ, ಇಲ್ಲಿ ಪಾಯಿಂಟ್ ಕೂಡ ಇದೆ, ಅಲ್ಲಿ ಒಳ್ಳೆ ನೀರಿನ ಪಾಯಿಂಟ್ ಇದೆ. ಸೊ ನಾನು ಇದು ಕಂಪ್ಲೀಟ್ ಮಾಡಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಇದು ಎಕ್ಸ್ಟೆಂಡ್ ಮಾಡ್ತೀನಲ್ವಾ, ಸೊ ಅವಾಗ ಬೋರ್ ಹಾಕ್ಸ್ಬಿಟ್ಟು ಎಲ್ಲದಕ್ಕೂ ಒಂದೇ ಕನೆಕ್ಷನ್ ಕೊಟ್ಬಿಡ್ತೀನಿ. ಇವಾಗ ಆಲ್ರೆಡಿ ಇನ್ನರ್ ಪೈಪ್ ಕನೆಕ್ಷನ್ ಕೊಟ್ಟಿದ್ದೀನಿ, ಬಟ್ ಪ್ರಾಪರ್ ವಾಟರ್ ಬಂದ್ಬಿಟ್ಟು ನಿಮ್ಗೆ ಸಪ್ಲೈ ಕನೆಕ್ಷನ್ ಬಂದ್ಬಿಟ್ಟು ಬೋರ್ ಹಾಕ್ಸ್ ಮೇಲೆ ಕೊಡ್ತೀನಿ ಅದಕ್ಕೆ. ಮತ್ತೆ ಅವ್ರು ಇಂಡಿವಿಜುವಲ್ ಬೋರ್ ಹಾಕ್ಸ್ಕೊಂತೀನಿ ಅಂದ್ರೆ ಅವ್ರಿಗೆ ಎಬಿಲಿಟಿ ಇದ್ರೆ ಮಾಡಿಸ್ಕೋಬಹುದು ಅವರು.
ಸೊ ಅದಕ್ಕೆಲ್ಲ ಪರ್ಮಿಷನ್ ಎಲ್ಲ ಕೊಡಿಸ್ತೀವಿ, ತೊಂದರೆ ಇಲ್ಲ. ಓಕೆ ವೀಕ್ಷಕರೇ, ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ನಂಬರ್ ಅಷ್ಟೇ ಇವ್ರದ್ದು ಕೊಟ್ಟೆ, ಸ್ಕ್ರೀನ್ ಮೇಲೆ ಏನು ಬರ್ತಾ ಇದೆಯಲ್ಲ ವಾಟ್ಸ್ಆಪ್ ನಂಬರ್ ಅದೇ ಇದೆ ಅಲ್ವಾ ಸರ್? ಎಲ್ಲ ವಾಟ್ಸ್ಆಪ್ ನಂಬರ್ ಅದೇ ಇದೆ ಸರ್. ಅವರೇ ಇಂಡಿವಿಜುವಲ್ ಆಗಿ ಬಂದು ವಿಸಿಟ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಲೊಕೇಶನ್ ಕಳಿಸ್ತೀವಿ, ಓಕೆನಾ? ಇಲ್ಲ ನಮ್ಮ ಥ್ರೂ ಕಂಪ್ನಿ ಮುಖಾಂತರ ಬರ್ತೀವಿ ಅಂತಂದ್ರೆ ಆಫೀಸ್ ಹತ್ರ ಬಂದ್ರೆ ಅಲ್ಲಿ ನಮ್ಮ ಸ್ಟಾಫ್ ಇರ್ತಾರೆ, ಸೊ ಅವರೇ ಅಲ್ಲಿ ನಿಮಗೆ ವಿಸಿಟ್ ಕರ್ಕೊಂಡು ಬಂದು ತೋರಿಸ್ಕೊಂಡು ಬರ್ತಾರೆ. ಸ್ಕೂಲ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬಿಡಿ ಸರ್. ಯಾವ ಸರ್ ಇದು ಎಮರಾಲ್ಡ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಹೇಳ್ಬಿಟ್ಟು, ಅದು ತುಂಬಾ ಒಳ್ಳೆ ಸ್ಕೂಲ್, ಅದು ತುಂಬಾ ಡೆವಲಪ್ಮೆಂಟ್ ಆಗಿದೆ, ಒಳ್ಳೆ ಮ್ಯಾನ್ ಪವರ್ ಕೂಡ ಇದೆ ಅದು. ಹೌದು ಸರ್, ಹೌದು. ಸೊ ಅಕ್ಕಪಕ್ಕ ಎಲ್ಲ ಕೂಡ ಫುಲ್ ರೆಸಿಡೆನ್ಷಿಯಲ್ ಡೆವಲಪ್ಮೆಂಟ್ ಎಲ್ಲ ಆಗಿದೆ. ಸೊ ಇಲ್ಲೇ ಮುಂದೆ ನಾವು ಇನ್ನೊಂದು 1 ಕಿಲೋಮೀಟರ್ ಮುಂದೆ ಹೋದ್ರೆ ಅಲ್ಲೊಂದು ಲೇಔಟ್ ಮಾಡಿದ್ವಿ, ಅಲ್ಲಿ ಆಲ್ರೆಡಿ ಒಂದು 4-5 ಮನೆಗಳು ಕಟ್ಟಿದ್ದಾರೆ. ಸೇಮ್ ಅದು ಗ್ರಾಮ್ ಟೌನ್ ಅಲ್ಲ, ರೆವಿನ್ಯೂ ಸೈಟ್ ಆದ್ರೂ ಕೂಡ ಅದರಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಸೊ ಅದು ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ಸ್ ಇರುವಂತವು. ಸರ್ ನಮ್ಮ ಹತ್ರ ಅಡ್ವೊಕೇಟ್ ಕೂಡ ತಗೊಂಡಿದ್ದಾರೆ, ಓಕೆನಾ? ಅಡ್ವೊಕೇಟ್ ಕೂಡ ತಗೊಂಡಿದ್ದಾರೆ ಸರ್. ಯಾಕಂದ್ರೆ ಅವರು ನಮ್ಮ ಕಸ್ಟಮರ್ ಅವ್ರಿಗೆ ಹೋಗಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಕ್ಕೆ, ಸೊ ಅವ್ರದ್ದು ಲೀಗಲ್ ಒಪಿನಿಯನ್ ಕೊಟ್ಟು, ಸೊ ಅವರು ತಗೊಂಡಿದ್ದಾರೆ. ಆಮೇಲೆ ಆ ಅಡ್ವೊಕೇಟ್ ಅವರು ಕೂಡ ಬಂದ್ಬಿಟ್ಟು ಸೈಟ್ ತಗೊಂಡಿದ್ದಾರೆ ಸರ್. ಸೊ ಇವಾಗ ಸೈಟ್ ನಂಬರ್ 3 ಇದೆ ನೋಡಿ, ಇದು ರಿಜಿಸ್ಟರ್ ಆಗಿದೆ ಆಲ್ರೆಡಿ. ಇದು ಸೈಟ್ 3 ಆಗಿದೆ, 4 ಆಗಿದೆ, ಮತ್ತೆ ಅಲ್ಲಿ ಆ ಕಡೆ 5 ಬುಕಿಂಗ್ಸ್ ಆಗಿದೆ. ಸೊ ಇದರಲ್ಲಿ ಬಂದ್ಬಿಟ್ಟು ಒಂದು 2 ಬುಕಿಂಗ್ಸ್ ಆಗಿದೆ ನಾರ್ತ್ ಫೇಸಿಂಗ್ ಅಲ್ಲಿ. ಸೊ ಟೋಟಲ್ ಒಂದು 22, ಇನ್ನೊಂದು ನಿಮ್ಗೆ 16 ರಿಂದ 17 ಸೈಟ್ಸ್ ಅವೈಲಬಿಲಿಟಿ ಇದೆ ಸರ್ ಇದರಲ್ಲಿ. ಸೊ ಆದಷ್ಟು ಬೇಗ ಬಂದ್ರೆ ಒಳ್ಳೆ ಸೈಟ್ ಸಿಗ್ತವೆ ಸರ್. ಖಂಡಿತ ಆದಷ್ಟು ಬೇಗ ಬಂದ್ಬಿಟ್ಟು ನೀವು ಬುಕ್ ನಾವು ಮಾಡ್ಕೋಬಹುದು. ಇಲ್ಲ ನೀವು ಮ್ಯಾಕ್ಸಿಮಮ್ ನಿಮ್ಗೆ ನಾರ್ತ್ ಈಸ್ಟ್ ಇದೆ ಸರ್ ಇಲ್ಲಿ, ಓಕೆನಾ? ವೆಸ್ಟ್ ಫೇಸಿಂಗು ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ಬಟ್ ಇಷ್ಟಪಟ್ಟಿಲ್ಲ ಅಂದ್ರೂ ಇರೋದೇ ಕೆಲವೇ ಸೈಟ್ಗಳೇ ವೆಸ್ಟ್ ಫೇಸಿಂಗು, ಬಟ್ ಮಿಕ್ಕಿದ್ದೆಲ್ಲ ಕೂಡ ಇಷ್ಟಪಡುವಂತ ಸೈಟ್ಗಳೇ ಇರೋದು. ಯಾಕಂದ್ರೆ ನಾರ್ತ್ ಈಸ್ಟ್ ಎಂತವ್ರು ಕೂಡ ಇಷ್ಟಪಡ್ತಾರೆ. ಸೊ ಹಂಗಾಗಿ ನಾರ್ತ್ ಇದೆ, ಸಫಿಶಿಯಂಟ್ ಅವೈಲಬಿಲಿಟಿ. ಈಸ್ಟ್ ಕೂಡ ಇದೆ ಸರ್. ಮತ್ತೆ ಲೇಔಟ್ ತಾವು ನೋಡಬಹುದು, ಒಂದೇ ಫ್ಲಾಟ್ ಆಗಿದೆ. ಹೌದು ಸರ್, ಹೈಟ್ ಅಲ್ಲಿ ಇದೆ. ಯಾವುದೇ ರೀತಿ ಡೌನ್ ಅಪ್ ಡೌನ್ ಆತರ ಏನಿಲ್ಲ, ಹೈಟ್ ಅಲ್ಲಿ ಇದೆ ಕಂಪ್ಲೀಟ್ ಒಂದೇ ಲೇಔಟ್. ಹೌದು ಸರ್, ಚೆನ್ನಾಗಿದೆ. ಇದು ಇನ್ ಫ್ಯೂಚರ್ ಬಿಟ್ಟಿರೋದು, ಅದು ಮಾಡ್ಕೊಡ್ತಾರೆ. ಹೌದು ಸರ್, ಒಂದೇ ಫ್ಲಾಟ್ ಲೇಔಟ್, ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಸರೌಂಡಿಂಗ್ ಸರ್, ಡೆವಲಪ್ಮೆಂಟ್ ವೈಸ್ ಬಂದಾಗ ಅರಶಿನಕುಂಟೆಗೆ ನಿಮ್ಗೆ ಜಸ್ಟ್ 5 ಕಿಲೋಮೀಟರ್ ಇಲ್ಲಿಂದ, ಮತ್ತೆ ಇಲ್ಲಿಂದ ನೆಲಮಂಗಲಗೆ ಜಸ್ಟ್ 5 ಕಿಲೋಮೀಟರ್. 5 ಕಿಲೋಮೀಟರ್. ಸೊಂಡೆಕೊಪ್ಪ ಮೇನ್ ರೋಡ್ ಬಂದ್ಬಿಟ್ಟು ಜಸ್ಟ್ ಒಂದು 600 ಮೀಟರ್ಸ್ ಅಷ್ಟೇ. ವೆಂಕಟಾಪುರ ಗೇಟ್ ಅಂತ ಬರುತ್ತೆ, ಬೈರೇಗೌಡ್ನಲ್ಲಿ ಗೇಟ್ ಅಂತಾರೆ. ಸೊ ಅಲ್ಲಿಂದ ನಿಮ್ಗೆ ತಾವರೆಕೆರೆ ಟು ನೆಲಮಂಗಲ ಎವ್ರಿ 5 ಮಿನಿಟ್ಸ್ BMTC ಬಸ್ ಓಡಾಡ್ತಾ ಇರ್ತವೆ. ಮತ್ತೆ ಆ ರೋಡ್ ಬಂದ್ಬಿಟ್ಟು ನಿಮ್ಗೆ ಫ್ಯೂಚರ್ 100 ಫೀಟ್ ರೋಡ್ ಅದು. ಇದು ಇವಾಗ ನಾವು ಲೇಔಟ್ ನೋಡ್ತಾ ಇದು ಎಷ್ಟು ಫೀಟ್ ಬರುತ್ತೆ ಸರ್? ಇದೆಲ್ಲ 25 ಫೀಟ್ ರೋಡ್ ಸರ್. 25 ಅಡಿ. 25 ಅಡಿ ಸಬ್ ರೋಡ್ ಅಲ್ಲ? ಸಬ್ ರೋಡ್ ಕೂಡ 25 ಅಡಿ ರೋಡ್, ಅದು ಒಂದೇ ಸೇಮ್. ಸರಿ, ಹಂಗಾರೆ ರೋಡ್ ಪರವಾಗಿಲ್ಲ, ಚೆನ್ನಾಗಿದೆ. ಹಾ ಸರ್, ಅದೇ ಸರ್. ಇವಾಗ ನಿಮ್ಗೆ ಟಾರ್ ಒಂದು ಪೆಂಡಿಂಗ್ ಇದೆ ಅಷ್ಟೇ. ಟಾರ್ ಒಂದು ಹಾಕ್ಬಿಟ್ರೆ ಕಂಪ್ಲೀಟ್ಲಿ 100% ಡೆವಲಪ್ಮೆಂಟ್ ಇದು, ಯಾವುದೇ ರೀತಿ ಪೆಂಡಿಂಗ್ ಇರಲ್ಲ. ಸೊ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ರೆ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಬಾಲಾಜಿ ಎಂಕ್ಲೇವ್ 1 ಎಕರಲ್ಲಿ ಮಾಡಿರುವಂಥದ್ದು. 26 ಸೈಟ್ ಬರುತ್ತೆ. ತಾರ್ ರೋಡು ಇನ್ನೂ ಒಂದು 10 ಡೇಸಲ್ಲಿ ನಿಮ್ಗೆ ಮುಗಿಸ್ಕೊಟ್ಬಿಡ್ತಾರೆ. 25 ಫೀಟ್ ರೋಡ್ ಇದೆ. ಕರೆಂಟ್ ಎಲ್ಲ ಆಲ್ರೆಡಿ ವೈರಿಂಗ್ ಎಲ್ಲ ಆಗೋಗಿದೆ. ತುಂಬ ಚೆನ್ನಾಗಿದೆ ಲೇಔಟ್ನ. ಖಂಡಿತ ನಾನು ಒಂದ್ಸಲಿ ಹೇಳೋದು, ಪ್ರತಿ ವಿಡಿಯೋದಲ್ಲೂ ನಾನು ಲೇಔಟಲ್ಲಿ ನಿಮ್ಗೆ ಹೇಳ್ತೀನಿ. ಲೀಗಲ್ನ ಒಂದ್ಸಲಿ ತೋರಿಸಿ, ನಿಮ್ಮ ಹತ್ತಿರದ ಲಾಯರ್ಗಳು ಏನೋ ಇತ್ತು ಅಂತ ಹೇಳಿದ್ರೆ ಲೀಗಲ್ನ ತೋರಿಸಿ ನೀವು ಒಪಿನಿಯನ್ ತೊಗೊಂಡು ನೀವು ಸೈಟ್ನ ಬುಕ್ ಮಾಡ್ಕೋಬೋದು, ಓಕೆನಾ? ಮತ್ತು ಏನೇ ಒಂದು ಡೌಟ್ ಇತ್ತು ಅಂತ ಹೇಳಿದ್ರೆ, ನಿಮಗೆ ಕ್ವಶನ್ ಇತ್ತು ಅಂದರೆ ಕೇಳಬೇಕು ಅಂತ ಹೇಳಿದಾಗ ಸ್ಕ್ರೀನಲ್ಲಿ ಬರ್ತಿರಲಿಲ್ಲ, ಆ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೇಳ್ಬೋದು. ಅವ್ರ ವಾಟ್ಸಪ್ ನಂಬರ್ ಕೂಡ ಅದೇ ಇದೆ. ಮತ್ತು ಎಕ್ಸಾಕ್ಟ್ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಲೇಔಟ್ಗೆ ಈಸಿಯಾಗಿ ನೀವು ಬರ್ಬೋದು. ಲೇಔಟ್ ಎಲ್ಲ ಚೆನ್ನಾಗಿದೆ, ಒಂದೇ ಫ್ಲ್ಯಾಟ್ ಲೇಔಟು, ತಾವು ನೋಡ್ಬೋದು. ಮತ್ತು ಏನೇ ಒಂದು ಆಲ್ಮೋಸ್ಟ್ ಎಲ್ಲ ನಾವು ಮಾತಾಡಿದ್ವಿ. ಏನೇ ಒಂದು ಡೌಟ್ ಇತ್ತು ಅಂತ ಹೇಳಿದ್ರು ಖಂಡಿತ ನೀವು ಸ್ಕ್ರೀನಲ್ಲಿ ಬರ್ತಿಲ್ಲ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಮಾತಾಡ್ಬೋದು. ಲೀಗಲ್ನ ನೀವು ಒಂದ್ಸಲಿ ತೋರಿಸಿ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೂ ನಮಸ್ಕಾರ.